ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕುಲಕರ್ಣಿ ವ್ಲಾಗ್ಸಿಗೆ. ಈಗ ನಾವಿಲ್ಲಿ ಬಂದಿದ್ದೀವಿ ಸಕ್ರೆಬೈಲು ಆನೆ ಬಿಡಾರ ಅಂಥೇಳಿ ಎಲಿಫೆಂಟ್ ಕ್ಯಾಂಪ್. ಇದು ನೋಡ್ಬೋದು ನೀವು. ಇದು ಎಲಿಫೆಂಟ್ ಕ್ಯಾಂಪ್ ಬಂದು ಶಿವಮೊಗ್ಗ ತೀರ್ಥಹಳ್ಳಿ ರೋಡ್ ಕಡೆ. ಸೊ ಇದು ಸುಮಾರು 14 ಕಿಲೋಮೀಟರ್ ದೂರದ ಶಿವಮೊಗ್ಗದಿಂದ. ಆಮೇಲೆ ಇದು ಬೋರ್ಡ್ ನೋಡ್ಬೋದು. ಮುಂಜಾನೆ 8:30 ಮುಂಜಾನೆ 11:30 ತನಕ ಓಪನ್ ಆಗಿರ್ತದೆ. ಆಮೇಲೆ ಇದ್ರದ್ದು ಎಂಟ್ರೆನ್ಸ್ ಫೀಸ್ ಬಂದು 50 ರೂಪಾಯಿ, 50 ರೂಪೀಸ್ ಫಾರ್ ಈಚ್ ಅಡಲ್ಟ್. ಆಮೇಲೆ ಹಂಗೆ ನೀವು ಕ್ಯಾಮ್ರಾ ತೊಗೊಂಬಂದಿದ್ರೆ DSLR ತೊಗೊಂಬಂದಿದ್ರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಅದ ಅದಕ್ಕೆ. ಸೊ ನಾವು ಫಸ್ಟ್ ಬಂದು ಮೀಟ್ ಆಗಿದ್ದ ಈ ಆನೆನ. ಆಮೇಲೆ ಇದ್ರ ಹಿಂದ್ಗಡೆನ ನೀವು ನೋಡ್ಬೋದು, ಇದು ತುಂಗಾ ರಿವರ್. ಇದು ಬ್ಯಾಕ್ ವಾಟರ್ಸ್ ಆಫ್ ತುಂಗಾ ರಿವರ್ ಅದ. ಈ ಕ್ಯಾಂಪದ್ದು ಒಂದು ಏನು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತಂದ್ರೆ, ಇಲ್ಲಿ ವಿಸಿಟರ್ಸಿಗೆ ಏನು ಬಂದಿರ್ತಾರಲ್ಲ ಅವರಿಗೆಲ್ಲ ಅವಕಾಶ ಕೊಡ್ತಾರೆ ಇವರು ಆನೆಗಳಿಗೆ ಸ್ನಾನ ಮಾಡಿಸ್ಲಿಕ್ಕೆ. ಸೊ ಮುಂಜಾನೆ ಅವರು ಬ್ರಷ್ ಸಹಿತ ಕೊಟ್ಟು ಕಳಿಸ್ತಾರೆ. ಆಮೇಲೆ ಅದ್ರ ಜೊತೆ ನಾವು ಅದಕ್ಕೆ ಊಟನೂ ಮಾಡಿಸ್ಬೋದು. ಸೊ ಈ ಥರ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾರೆ. ನಾವೀಗ ಇಲ್ಲೆಲ್ಲ ಆನೆಗಳದ್ದು ಆ್ಯಕ್ಟಿವಿಟೀಸ್ ನೋಡ್ಲಿಕ್ಕೆ ನಿಂತಿದ್ವಿ. ಆಮೇಲೆ ಇಲ್ಲೇ ಸುಮಾರು 10-12 ಆನೆಗಳಿತ್ತು. ಅದರೊಳಗೆ ಸಣ್ಣ ಮರಿ ಆನೆ ಅಂತಂದ್ರೆ 6-7 ಸೊ ಅದ್ರದ್ದು ಎಸ್ಪೆಷಲಿ ಸಣ್ಣ ಆನೆ ಮರಿ ಏನಿರ್ತಾವಲ್ಲ ಅದ್ರದ್ದು ಆ್ಯಕ್ಟಿವಿಟೀಸ್ ನೋಡ್ಲಿಕ್ಕೆ ಅಂದ್ರೆ ಸಿಕ್ಕಾಪಟ್ಟಿ ಮಜಾ ಬರ್ತದೆ. ಸೊ ನಾವೀಗ ಫಸ್ಟ್ ಏನು ಆನೆ ನೋಡಿದ್ವಲ್ಲ ಅಲ್ಲೇ ಬಂದೇವಿ. ಸೊ ಇದ್ರದ್ದು ನೀವು ಆನೆದು ಒಂದು ಹ್ಯಾಬಿಟ್ ಅಬ್ಸರ್ವ್ ಮಾಡಿರ್ಬೇಕು. ಇದ್ರದ್ದು ಏನು ವಿಯರ್ಡ್ ಹ್ಯಾಬಿಟ್ ಅಂತಂದ್ರೆ, ಇದು ಯಾವಾಗಲೂ ತನ್ನ ಗೋಣನ್ನ ಹಿಂಗೆ ಶೇಕ್ ಮಾಡ್ತಾನೆ ಇರುತ್ತೆ. ಅದು ಎದಕ್ಕಂತ ಹೇಳಿ ನಾವು ಅವ್ರ ಮಾವತ್ತರಿಗೆ ಕೇಳಿದ್ವಿ. ಅವ್ರು ಏನಂದ್ರೆ ಇದ್ರದ್ದೇನೋ ಒಟ್ಟದ ಹ್ಯಾಬಿಟ್ ಹಂಗೆ ಕೂತ್ಬಿಟ್ಟದಂತ. ಸೊ ಇದಕ್ಕೆ ಇದು ಯಾವತ್ತಿದ್ರೂ ಹಂಗೆ ತನ್ನ ಗೋಣನ ಶೇಕ್ ಮಾಡ್ತದಂತ. ಸೊ ಈಗ ನೋಡ್ಬೋದು ನೀವು, ಅದು ಹಂಗೆ ಶೇಕ್ ಮಾಡ್ತಾನೆ ಇದೆ ತನ್ನ ಹೆಡ್ಡನ್ನು. ಸೊ ಜಸ್ಟ್ ಅದ್ರದ್ದು ಹ್ಯಾಬಿಟ್ ಅಂತ. ಆಮೇಲೆ ಇದೊಂದು ಆನೆಯನ್ನಷ್ಟು ಸಪ್ರೇಟ್ ಇಟ್ಟಿದ್ರು ಅವರು. ಆಮೇಲೆ ಉಳ್ಕಿತ್ತೀವೆಲ್ಲ ಆನೆಗಳಿಗೆ ಹಿಂಗೆ ಮುಂದೆ ಡಿಸ್ಕ್ರಿಪ್ಷನ್ ಬರೆದಿಟ್ಟಿದ್ರು, ಅದ್ರದ್ದು ಹೆಸರು, ಅದ್ರದ್ದು ಏಜು, ಅದು ಯಾವ್ದು ಫೀಮೇಲ್ ಅದನೋ ಮೇಲ್ ಅದನೋ ಅಂಥೇಳಿ ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಬರೆದಿಟ್ಟಿದ್ರು. ಸೊ ಅದು ಭಾಳ ಇನ್ಫಾರ್ಮೇಟಿವ್ ಆಗಿತ್ತು. ಈ ಸಣ್ಣ ಆನೆ ನೀವು ನೋಡ್ಲಿಕ್ಕತ್ತಿರಲ್ಲ, ಇದ್ರ ಬಗ್ಗೆ ಅಂತೂ ನಾನು ಮೆನ್ಷನ್ ಮಾಡಲೇಬೇಕು. ಇದ್ರ ಹೆಸರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಮೇಲೆ ಇಟ್ಟಾರ. ಸೊ ಈ ಆನೆ ಮರಿ ಹೆಸರು ಪುನೀತ್ ಅಂತ ಹೇಳಿ. ನನಗಂತೂ ಇದ್ರದ್ದು ಆ್ಯಕ್ಟಿವಿಟೀಸ್, ಇದ್ರದ್ದು ನಾಟಿನೆಸ್ ನೋಡ್ಲಿಕ್ಕಂದ್ರೆ ಸಿಕ್ಕಾಪಟ್ಟಿ ಮಜಾ ಬಂತು. ಆಮೇಲೆ ಅಲ್ಲಿ ಏನು ಎಷ್ಟಕ್ಕೊಂದು ಆನೆ ಇದ್ವಲ್ಲ ಅದ್ರೊಳಗೆ ಎಲ್ಲದಕ್ಕಿಂತ ಸಣ್ಣ ಆನೆ ಮರಿ ಅಂತಂದ್ರೆ ಪುನೀತ್ ಆನೆ ಮರಿ. ಈಗ ನೀವು ಎಲ್ಲ ಸಣ್ಣ ಆನೆ ಮರಿದ ಆ್ಯಕ್ಟಿವಿಟೀಸನ್ನು ಎಂಜಾಯ್ ಮಾಡಿರಿ. ಈಗ ಎಲ್ಲ ಆನೆಗಳದ್ದು ಊಟದ ಟೈಮ್ ಆಗಿತ್ತು. ಸೊ ಆ ಆನೆಗಳದ್ದು ಯಾರ್ಯಾರು ಮಾವತ್ತರಿದ್ರಲ್ಲ ಅವರೆಲ್ಲ ಅದ್ರ ಸಂಬಂಧ ಅಂಥೇಳಿ ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ಲಿಕ್ಕತ್ತಿದ್ರು, ಅದಕ್ಕೆ ತಿನ್ನಿಸ್ಲಿಕ್ಕತ್ತಿದ್ರು. ಸೊ ವಿಸಿಟರ್ಸಿಗೂ ತಿನ್ನಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ. ಸೊ ಇದು ಒಂದು ಆ್ಯಕ್ಟಿವಿಟಿ
ಕ್ಯಾಂಪ್ ಒಳಗೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಅವರೆಲ್ಲ ಅದಕ್ಕಂತ ಹೇಳಿ ಬೆಲ್ಲ ಅದಕ್ಕೆ ಕೊಟ್ಲಿಕ್ಕತ್ತಾರಿಲ್ಲೇ. ಇದು ಕೊಟ್ಟಿದ್ದು ಬೆಲ್ಲ ತೊಗೊಂಡು ಮತ್ತು ಅದ್ರ ಜೊತೆ ಅಕ್ಕಿ ಕಾಳು ಒಂದಿಷ್ಟು ಮಿಕ್ಸ್ ಮಾಡಿ ಇದು ಹುಲ್ಲದೊಳಗೆ ಇಲ್ಲಿ ಕಟ್ಲಿಕ್ಕತ್ತಾರ. ನೀವು ನೋಡ್ಬೋದು, ಹಂಗೆ ಕಟ್ಟಿ ಅದಕ್ಕೆ ತಿನ್ನಿಸ್ಲಿಕ್ಕತ್ತಿದ್ರು ಅವರು. ಇಲ್ಲಿ ಇವ್ರು ಅಂಕಲ್ ಹೇಳಿಕತ್ತಿದ್ರು ನಮಗೆ, ಇವೆಲ್ಲ ಆನೆಗಳಿಗೆ ವಾಪಸ್ ಈ ಥರದ್ದೆಲ್ಲ ಹಿಂಗೆ ಆ್ಯಕ್ಟಿವಿಟೀಸ್ ತಿನ್ಸೋದು ಉಣ್ಸೋದು ಎಲ್ಲ ಮುಗಿಸಿದ ಮೇಲೆ ಮತ್ತು ವಾಪಸ್ ಅವಕ್ಕೆಲ್ಲ ಕಾಡಿಗೆ ಬಿಟ್ಟು ಬರ್ತಾರಂತ. ಮತ್ತು ಮಾರನೇ ದಿವಸ ಆ ಥರದ್ದು ಯಾರ್ಯಾರು ಮಾವತ್ರು ಇರ್ತಾರಲ್ಲ ಅವರೆಲ್ಲ ತಮ್ಮ ಆನಿನ ಮತ್ತು ಮಾರನೇ ದಿವಸ ಕರ್ಕೊಂಬರ್ತಾರಂತ. ಈಗ ಆನೆಗಳದಂತೂ ಊಟ ಅದು ಆಗಿತ್ತು. ಸೊ ಅದಕ್ಕೆ ಆ ಆನೆಗಳದ್ದು ಯಾರ್ಯಾರು ಮಾವತ್ತು ಇದ್ರಲ್ಲ ಅವ್ರವ್ರು ತಮ್ಮ ಆನಿನ ನೀರು ಕುಡಿಸ್ಕೊಂಬರ್ಲಿಕ್ಕಂತ ಹೇಳಿ ಕರ್ಕೊಂಡು ಹೊಂಟಿದ್ದು ಇದು ಸೀನ್. ಸೊ ಆಮೇಲೆ ಈ ಸೀನ್ ನೀವು ನೋಡಿದ ಮೇಲೆ ಗಂಧದ ಗುಡಿದು ಏನು ಪೋಸ್ಟರ್ ಸೀನ್ ಅದಲ್ಲ, ಆ ಸೀನ್ ಏನದಲ್ಲ ಅದು ನಿಮ್ಮ ಕಣ್ಣು ಮುಂದೆ ಬರ್ಲಿಕ್ಕತ್ತದಂತ ಅನ್ಕೋತೀನಿ. ನಾವು ಮುಂಜಾನೆ ಸುಮಾರು 10 ಗಂಟೆಗೆ ಹೋಗಿ ಮುಟ್ಟಿದ್ವಿ ಅಲ್ಲೇ. ಸೊ ಅದಕ್ಕೆ ನಾವು ಆನೆಗಳಿಗೆ ಸ್ನಾನ ಮಾಡಿಸೋದು ಚಾನ್ಸ್ ಮಿಸ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಅಂಕಲಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾವೀಗ ಸ್ನಾನ ಮಾಡಿಸ್ಬೋದೇನ್ರಿ ಅಂತ. ಸೊ ಅದಕ್ಕೆ ಅವ್ರು ಹ್ಞೂ ಅಂತಂದ್ರು. ನಾವು ಹೆಂಗೆ ಸ್ನಾನ ಮಾಡಿಸ್ಲಿಕ್ಕೆ ಅದಕ್ಕೆ ನೀರು ಹಾಕಿದ್ವಿ, ಅದು ಆನೆಗೆ ಒಟ್ಟು ಇನ್ನೊಂದ್ಸತಿ ಸ್ನಾನ ಮಾಡೋದು ಮನಸ್ಸಾಯ್ತಿದ್ದಿಲ್ಲ. ಸೊ ಅದು ಸಿಕ್ಕಾಪಟ್ಟಿ ವೈಲೆಂಟ್ ಆಗ್ಲಿಕ್ಕೆ ಬಿಟ್ಟಿತ್ತು. ಇನ್ನೊಂದು ಸ್ವಪ್ನಾಗ ನೀವು ನೋಡ್ತೀರಿ. ನಾವು ಭದ್ರಾ ವೈಲ್ಡ್ ಲೈಫ್ ಸೆಂಚುರಿಗೆ ರೀಚ್ ಆಗಿದ್ವಿ. ಆಮೇಲೆ ಇದ್ರದ್ದೆಲ್ಲ ನಾವು ಅಲ್ಲೇ ಎಲ್ಲೇ ರೂಮ್ ಸ್ಟೇ ಮಾಡಿದ್ವಿ. ಅದ್ರದ್ದು ರೂಮ್ ಟೂರ್ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತದೆ. ಸೊ ಇಲ್ಲಿ ಬಂದ್ವಿ ನಾವು ಆ್ಯಕ್ಚುಲಿ ಇಲ್ಲೇ ಬೋಟ್ ಸಫಾರಿ ಮತ್ತು ಜೀಪ್ ಸಫಾರಿ ಅವೈಲೇಬಲ್ ಇತ್ತು. ಸೊ ಅವ್ರು ರೆಕಮೆಂಡ್ ಮಾಡಿದ್ರು ಬೋಟ್ ಸಫಾರಿಗೆ. ಸೊ ಇದ್ರದ್ದು ಫೀಸ್ ಬಂದು 1000 rupees ಫಾರ್ ಈಚ್. ಆ್ಯಂಡ್ ಜೀಪ್ ಸಫಾರಿ ಮಾಡೋದಿತ್ತಂದ್ರೆ 500 rupees ಈಚ್.
ಸೊ ಇಲ್ಲಿ ನೀವು ಏನು ಇಷ್ಟಕ್ಕೊಂದು ಬರ್ಡ್ಸನ್ನು ನೋಡ್ಲಿಕ್ಕತ್ತಿರಲ್ಲ, ಇದ್ರದ್ದು ಹೆಸರು ರಿವರ್ಟನ್ ಅಂಥೇಳಿ. ಇದು ಹಿಮಾಚಲ್ ಪ್ರದೇಶದಿಂದ ಇಲ್ಲಿ ಮೈಗ್ರೇಟ್ ಆಗಿ ಬಂದಿತ್ತು. ಸೊ ಇಲ್ಲಿ ಆ್ಯಕ್ಚುಲಿ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿಗೆ ಬಂದು ಅದರದ್ದು ಹ್ಯಾಚಿಂಗ್ ಪೀರಿಯಡ್ ಇತ್ತು ಜೂನ್ ಮಂತ್ ಒಳಗೆ. ಸೊ ಅದಕ್ಕೆ ನೀವು ಇಷ್ಟಕ್ಕೊಂದು ಪಕ್ಷಿಗಳನ್ನು ಕಾಣ್ಬೋದು.